ನಮಸ್ಕಾರ ವೀಕ್ಷಕರೇ. ಇಂಡಿ ಬಿಒ ಕಚೇರಿಯಲ್ಲಿ ಭ್ರಷ್ಟಾಚಾರದ ಆರೋಪ, ಶಿಕ್ಷಕರ ಧರಣಿ. ಜನಗಣತಿ ಕರ್ತವ್ಯದಿಂದ ವಿನಾಯಿತಿ ನೀಡಲು ಹಣ ವಸೂಲಿ. ಇಂಡಿ ಬಿಒ ಕಚೇರಿಯ ಕೆಲ ಅಧಿಕಾರಿಗಳ ಲಾಲಸೆಯಿಂದ ಶಿಕ್ಷಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ನಡೆಯಲಿರುವ ಜನಗಣತಿ ಕಾರ್ಯಕ್ಕೆ ಶಿಕ್ಷಕರನ್ನು ನೇಮಕ ಮಾಡಲಾಗಿದ್ದು, ಇಂದು ತರಬೇತಿ ಕಾರ್ಯಕ್ರಮಕ್ಕೆ ಏರ್ಪಡಿಸಲಾಗಿತ್ತು. ಆದರೆ ಕೆಲ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಹೊರಬಿದ್ದಿದೆ. ಶಿಕ್ಷಕರ ಹೇಳಿಕೆಯ ಪ್ರಕಾರ ಕೆಲವರು ಹಣ ಪಡೆದು ಆಯ್ದ ಶಿಕ್ಷಕರಿಗೆ ಕರ್ತವ್ಯ ವಿನಾಯಿತಿ ನೀಡಿದ್ದಾರೆ. ಇದನ್ನು ಖಂಡಿಸಿ ಇಂದು ಎಲ್ಲ ಶಿಕ್ಷಕರು ತರಬೇತಿಯನ್ನು ಬಹಿಷ್ಕರಿಸಿ ಬಿಒ ಕಚೇರಿ ಎದುರು ಧರಣಿ ನಡೆಸಿದರು. ಸರ್ಕಾರದ ಆದೇಶದಲ್ಲಿ 55 ವರ್ಷ ಮೇಲ್ಪಟ್ಟ ಶಿಕ್ಷಕರನ್ನು ಜನಗಣತಿ ಕಾರ್ಯಕ್ಕೆ ಆಯ್ಕೆ ಮಾಡಬಾರದು ಎಂಬ ನಿಯಮವಿದ್ದರೂ ಅಧಿಕಾರಿಗಳು ಮನಮೋಹನ ನಿರ್ಧಾರದಿಂದ 59 ವರ್ಷದ ಶಿಕ್ಷಕರಿಗೂ ಕರ್ತವ್ಯ ಹಂಚಲಾಗಿದೆ ಎಂದು ಶಿಕ್ಷಕರು ಆರೋಪಿಸಿದ್ದಾರೆ. ಇದೇ ರೀತಿ ಒಬ್ಬ ಶಿಕ್ಷಕರು ಕರ್ತವ್ಯ ರದ್ದುಪಡಿಸಲು 3,000 ಲಂಚ ವಸೂಲಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು, ನಾನು ಇರೋದೇ ಶಿಕ್ಷಕರ ಸಲುವಾಗಿ, ನಿಮಗೆ ಯಾವುದೇ ಸಮಸ್ಯೆ ಆಗದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ತಾವು ಈ ಧರಣಿ ಬಿಟ್ಟು ತರಬೇತಿಯನ್ನು ಪಡೆದುಕೊಂಡು ತಮ್ಮ ಕೆಲಸವನ್ನು ಮಾಡಿ ನಾನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿ ನಂತರ ಶಿಕ್ಷಕರ ಧರಣಿ ಬಿಟ್ಟು ತರಬೇತಿಯನ್ನು ಸೇರಿದರು. ಹಂಗೇನೋ ಮಿಸ್ಟೇಕ್ ಆಗಿರ್ತಾವ ಕೆಲವೊಂದು ಮೆಡಿಕಲ್ ಫೈನಲ್ ಹೇಳ್ತೀನ. ನೀವು ಮಾತಾಡ್ತೀರ, ನೀವು ಮಾತಾಡ್ತೀರ, ಅವಕಾಶ ಕೊಡ್ತೀರಿ. ಸರ್ ನನಗೆ ನೀವೇ ಮಾಡ್ಲಾಕತ್ತೀರಿ, ಯಾರು ಮಾತಾಡ್ಲಾಕತ್ತಾರ? ಏನು ಅವಕಾಶ ಕೊಡ್ಬೇಕು ನಿಮಗೆ? ಅವಕಾಶ ಕೊಟ್ಟಿದ್ದೆ ಇಲ್ಲಾರ್ದವ್ರಿಗೆ ಸಿಗಿಸ್ಬಿಟ್ರಿ. ಅವಕಾಶ ಇದ್ದ ಟೈಮ್ ಎಲ್ಲ ಯಾರು ಹಾಕಿರಲ್ಲ ಕ್ಯಾನ್ಸಲ್ ಮಾಡ್ರಿ. ಅಬ್ಜೆಕ್ಷನ್ ಇಲ್ಲ. 100 ಮನಿ ಹೆಚ್ಚು ಕೊಟ್ಟು ಮಾಡ್ತೀವಿ. ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಒಂದ್ ವಿಷಯ ಕೇಳ್ರಿ, ಇಲ್ಲಿ ಕೇಳ್ರಿ. ತಪ್ಪು ಮಾಡಿ ನಮಗ್ ಮುಂದೆ ಹೇಳಬೇಡಿ, ನಾವು ತರಿಸ್ತೀನಿ. ನಿಮಗ್ ಕೂಟ ಹಾಕಿದ್ರು, ನಿಮಗ್ ವಾ ವಾ ಹಾಕಿದ್ರು. ಏನ್ರಿ ನೀವು ಮಾಡಿದ್ದು ಕೆಲಸ? ಚೇಂಜಸ್ ಆಗಿದೆ, ಅದಕ್ಕೆ ನಂತರದಲ್ಲಿ ನಾವು ಮಾಡ್ಕೊಳ್ಳೋಣ. ಈಗ ಏನಾಗುತ್ತೆ, ತರಬೇತಿ ಇಂಡಿನಲ್ಲಿ ನಡೆದಿಲ್ಲ ಅಂದ್ರೆ ಡೈರೆಕ್ಟ್ ಡಿಸಿಗೆ ಹೋಗುತ್ತೆ. ಡಿಸಿಗೆ ಹೋದ್ರೆ ಎಸಿ ಮೇಡಮ್ ಹೋಗುತ್ತೆ. ಎಸಿ ಮೇಡಮ್ ಮತ್ತೆ ನಮ್ಗೆ ಮಾಡೋದು, ನಮ್ಗೆ ಟೀಚರ್ಸ್ ಏನು ಬೈತಾರೆ. ಫಸ್ಟ್ ನೀವು ಅಟೆಂಡ್ ಆಗ್ರಿ, ಏನ್ ಸಮಸ್ಯೆ ಇರೋದು ನಾವು ಸರಿಪಡಿಸೋಣ. ಅದರಲ್ಲಿ ಇದು ಅವಾಯ್ಡ್ ಮಾಡ್ಕೊಂಡಿದೆ. ಏನ್ ನಿಮ್ಗೆ ಏನಾದ್ರು ತೊಂದರೆ ಮಾಡಿದೀವಾ? ಲಿಸ್ಟ್ ಬಗ್ಗೆ ಚರ್ಚೆ ಮಾಡೋಣಲ್ಲ. ಈಗ ಆನ್ ದ ಸ್ಪಾಟ್ ಕೊಡೋದಿಲ್ಲ. ಏನಿರೋದು ಮತ್ತಿಂದು ಇದ್ರದ್ದು ನನಗೆ ಗೊತ್ತಿಲ್ಲ. ಅದು ಈಗ ಬಂದಿರೋರು ಬನ್ನಿ, ಯಾರಾದ್ರೂ ಕಾಯಿಲೆ ಅದೇನಾದ್ರೂ ಇದೆ ಅದನ್ನ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ಬದಲಾವಣೆ ಮಾಡೋಣ. ಇರೋದು ನೀವೇ ಮಾಡೋದಲ್ಲ. ಸರ್ ಅವರು ಮಾಹಿತಿ ಅದನ್ನ ನೀವು ಇಲ್ಲಿ ನಿಂತ್ಕೊಂಡು ಮೊದಲು ಸಂಘದ ಒಟ್ಟು ಮಂದಿ ಸೇರಿಸ್ರಿ, ಎಲ್ಲಾ ಸಂಘದ ಒಟ್ಟು ಮಂದಿ ಸೇರಿಸ್ರಿ. मैडम पहला लिस्ट जो था डालना था और ऐसी हवा उठी आज सुबह से 3,000 रुपए लोग
3,000 रुपए लेको चेंज समझे 3,000 अभी नहीं दिया हमारा देने वाले नहीं मैडम देने वाले थी तुम्हारा मालूम है मैडम संयोजक का ಮೇಡಮ್ ಅವ್ರಿಗೆ ಅನುಕೂಲ ಬೇಕಾಗಿದ್ರು ಕೊಡ್ರಿ ಮೇಡಮ್ ಅನುಕೂಲ ಬೇಕಾಗಿ ಕೊಟ್ರು ಅವ್ರು ಮಾಡಲಿ ಅವರು ನಾನಿರೋದು ಶಿಕ್ಷಕರಿಗೋಸ್ಕರನೇ ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಇದು ಮಾತು ನಮ್ಮ ಟೀಚರ್ಸ್ ಎಲ್ಲ ಕೆಲಸ ಮಾಡೋರು ನೀವೇ ಒಬ್ರು ಹೇಳಿದ ಮಾತು ಅವ್ರು ಸಮಸ್ಯೆ और छोड़ो तुम्हें आदमी को की गाड़ी का पकड़ रहे हो ना और छोड़ो आदमी को की गाड़ी का पकड़ रहे हो ना यहाँ का सवाल क्या है अभी इनको छोड़े पहले अटेंड हो तुम्हारा प्रॉब्लम है तो तुमने छोड़ दो मैडम तुम्हें कहीं को भेजी वो मैं नहीं लेती जॉब कर जैसा पहले लिस्ट था वो पहला लिस्ट जो आओ किसी में तकरार नहीं मैडम का साइन हुआ है तो हमें बताने का आकर्षण किसी के पास है वो तो इसी बात के सब देना मेरे को अब क्या करना है यहाँ भी नहीं जो है जिसके नाम है चेंज ही होना जाओ नहीं साले आओ अंदर चलो दो दिन चेंज होता कहीं जाती मैडम देखो मैं तुम्हारे देखो अब हमने प्रॉब्लम कर ले को चुपके इंडी का मैडम तुम्हें हमने ये नहीं दे रहे मैं क्या बोल रही हूँ जो भी तुम्हें प्रॉब्लम ऐसा बोल रहे हैं जांच छोड़ो तुम्हें क्या जरूरत नहीं है तो बोल रहे हमने 100 घरा तुम्हें 200 करती का तैयार है 200 तैयार है तो तुम्हें क्या सपोर्ट करते हैं तुम्हें गलत करे सारे सपोर्ट करे तुम्हारे सपोर्ट क्या करी जो दी को मंगो देती हूँ अभी क्या बोलूँ जी मैं तुम्हें बोल रही है वापस मैं कौन दी उसको मंगो दे छोड़ो तुम्हारा क्या प्रॉब्लम है सॉल्व करेंगे तुम्हें जो किसे दी वो तुम्हारी गलती तुमने भी एक नोटिस आके तुम्हें कहीं को दिया वो वापस दिलाने का काम मेरा जो कैंसिल हुई उनको 75 लोगों को रीच में ऑर्डर डालो हम पहले तुम्हें ट्रेनिंग क्या लेते हैं अच्छा मैं एसी मैडम को बात करता हूँ वो अच्छा क्या बोलते हैं एसी मैडम को मैं बात करता हूँ मैं एसी मैडम को बात करता हूँ इस मिनिस्टर के पास में ऑलरेडी भोजन बड़े पार्सल ಅಲ್ರಿ ಸರ್ ಅವ್ರಿಗೆ ರೊಕ್ಕ ತೊಂದಿಲ್ಲ ಅಂತ ಹೇಳಿ ಬಂದು ಹಾಳಿ ಮಾಡ್ತಾರ್ರಿ ರೊಕ್ಕ ಹೊಳೆ ಕೊಡ್ತಾ ಸರ್ ಅವ್ರ ರೀಸನ್ ಏನು ಅವ್ರ ರೊಕ್ಕ ತೊಂದ್ರೆ ಒಪ್ಕೋಬೇಕು ಎಲ್ಲ ಈಗ 75 ಮಂದಿಗೆ ಹಾಕಿದ್ರೆ ಉಳಿಕಿದಾರ ಯಾಕೆ ಟ್ರೈನಿಂಗ್ ತಗೋಬೇಕು ನಮಗೆ ಬೀಳಲ್ಲ ಯಾಕೆ ಈಗ ನಮ್ಗೆ ಕ್ಯಾನ್ಸಲ್ ಆಗ್ತಾವ ಬರ್ಬೇಕು ನೋಡಿ ಹೊಳ್ಳೆ ಅವು ಮೇಡಮ್ ಮೇಡಮ್ तुम्हें वाला करती मैडम तुम्हारी बात मानती मैडम मैं मैडम
ಮೇಡಮ್ ಬರ್ರಿ